ನಿಮ್ಮ ಅಮ್ಮನಿಂದ ನನಗಂತೂ ನೆಮ್ಮದಿ ಇಲ್ಲ. ಹಾಳಾಗೋಗ್ಬಿಟ್ಟಿದ್ದೀನಿ ನಾನಂತೂ ನಿಮ್ಮ ಅಮ್ಮನಿಂದ ಹಾಳಾಗೋಗ. ನಮ್ಗಂತೂ ಇದೇ ಆಯ್ತು. ನಿಂತಾಗೆ ನಿಮ್ಮ ಅಮ್ಮನ ತಾಗೆ ಎಣಗದೇನಿ ಆಯ್ತು. ನನ್ನ ಬಾಳೆಲ್ಲನೂ ನನ್ನ ಬಾಳು ನಾನೇ ಬೆಂಕಿ ಹಾಕಬಿಟ್ಟೆ ಕಟ್ಕೊಬಿಟ್ಟು. ನಿಮ್ಮ ಅಮ್ಮನ ಕಾಟ ತಡ್ಕೊಳಕ್ ಆಯ್ತಿಲ್ಲ ನನಗೆ. ನೀನು ಗಿಣ ಹಾಕಬಿಡ್ತೀನಿ ಅಷ್ಟೇ ನೀನಿಯ. ಅಯ್ಯಯ್ಯೋ ದೇವ್ರೆ, ಎಂತನೂ ಕೊಟ್ಬಿಟ್ಟಪ್ಪ ಗಂಡ ಅಂತ ಹೇಳ್ಬಿಟ್ಟು, ಎಂತಳನ್ ಕೊಟ್ಬಿಟ್ಟಪ್ಪ ಅತ್ತೆ ಅಂತ ಹೇಳ್ಬಿಟ್ಟು. ಕೈ ಸೇದೋಗ ಆಳ್ ಬಿದ್ದೋಗ. ಇವಳಿಂದ ನಂಗೆ ನೆಮ್ಮದಿ ಇಲ್ಲ. ತಿನ್ನಕ್ ಕೂಳ್ ತಿನ್ನಕ್ಕೂ ಆಗಕ್ಕಿಲ್ಲ. ಏಲೇ ಸಮಾಧಾನ ಕಣ್ಲೆ ಸಮಾಧಾನ. ಯಾಕ್ಲೆ ಹಿಂಗ್ ಕಿರ್ಚಾಡ್ತಿದ್ಯಾ? ಕಿರ್ಚಾಡ್ದೆ ಇನ್ನೇನ್ ಮಾಡ್ಲಿ ಪದ್ದಿ. ನೋಡೆ ಮನೆಯಾಳಿ ನಮ್ಮ ಅತ್ತೆ ದೇವ್ರಾಣೆಗೂನುವೆ ತಿನ್ನಕ್ಕೆ ಅನ್ನನೂ ಇಲ್ದಿದಂಗೆ ಮಾಡ್ತಾಳೆ. ಅಲ್ಲ ಎಲ್ಲ ಮಾಡ್ಬಿಟ್ಟು ಮಡಗಿರ್ತೀನಿ, ಎಲ್ಲ ಒತ್ಕೊಂಡು ನೀಟಾಗಿ ಕ್ಯಾನಿಗೆ ತುಂಬ್ಕೊಂಡು ಒತ್ಕೊಂಡು ಹೊಲ್ತ ಕೊಂಟೇ ಹೋಗ್ಬಿಡ್ತಾಳೆ. ಅಲ್ಲ ನಾನು ತಿಂದಿದ್ದೀನಿ ಬಿಟ್ಟಿದ್ದೀನಿ ಯೋಚನೆನೂ ಮಾಡಲ್ವೇ. ತಿಂಡಿ ಬೆಳಿಗ್ಗೆ ನಾಷ್ಟ ಮಾಡಿ ಮಡಗಿವ್ನಿ, ಆಯ ಮಾಕೊಂಡು ತಟ್ಟೆ ತುಂಬ ತಿಂದ್ಬಿಟ್ಲು. ಇನ್ನು ಉಳಿದಿರೋದೆಲ್ಲ ಕ್ಯಾನಿಗೆ ತುಂಬ್ಕೊಂಡು ತಗೊಂಡು ರೈಟು. ಈಗ ನಾನೇನು ಕೂಳ್ ತಿನ್ನೋದು ಬೇಡವಾ, ನೀರು ಕುಡಿಯೋದು ಬೇಡವಾ ಹೇಳು? ಕಷ್ಟಪಟ್ಟು ಒಂದು ಗಾಡಿ ಬಿದ್ದಿರೋ ಬಟನ್ ಹಾಕೊಂಡು ಬಂದು ಮನೆಗೆ ಹಾಕಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಡುಗೆ ಮನೆಗೆ ಆಗ್ಲೇನಿಯಾ ಅನ್ನ ಇಲ್ಲ. ಏನು ಮಾಡಲಿ ಹೇಳು ನಾನು? ನಿಮ್ಮತ್ತೆ ಒಂಥರ ಹೋಗೆ. ಅಯ್ಯೋ ಇವಳು ಬಾಯಿಗೆ ಮುನ್ನಾಕ ಅತ್ತೆ ನನ್ನ ತತ್ತೆ ಕತ್ತೆ. ಅದು ಹೆಂಗೆ ಸಹಿಸ್ಕೊಂಡಿದ್ಯೋ ನೀನಂತುನ್ವೆ ನಿಮ್ಮ ಅತ್ತೆ ತಾಗೆ. ನನಗಂತೂ ಸಹಿಸೋಕ್ಕೆ ಆಯ್ತಿಲ್ಲ. ದಿನ ಪೂರ್ತಿ ಕಿರ್ಚಾಡಿ ಜಗಳ ಮಾಡೋದೇ ನಿನ್ನ ಕೆಲಸ ನನಗಂತೂ. ನಾನೇ ಸಹಿಸ್ಕೊತೀನಿ ಅನ್ಕೋತೀಯಾ? ನಾನು ನಿನ್ನಂಗೆಲ್ಲ ಕೂಗಾಡಕ್ಕೆ ಹೋಗಿಲ್ಲ. ಸಣ್ಣದಾಗಿ ಏನಾರ ಒಂದು ಮಾಡ್ಬಿಟ್ಟು ಸುಮ್ಕ ಆಗ್ಬಿಡ್ತೀನಿ ಅಷ್ಟೇ ನೀಯ. ಅದಕ್ಕೆ ನಮ್ಮ ಜಗಳ ಕೇಳ್ಸಕ್ಕಿಲ್ಲ ನಿನಗೆ. ಸಣ್ಣದಾಗಿ ಮಾಡಿ ಸುಮ್ಮನೆ ಆಯ್ತೀಯ. ಸಣ್ಣದಾಗಿ ಏನು ಮಾಡ್ತೀಯ ಸುಮ್ಮನಾಗಕ್ಕೆ? ಯಾರಿಗೂ ಹೇಳ್ಬೇಡ. ಶಾನೆ ಏನೋ ಉರಿಸ್ಬಿಟ್ಲು ನನಗೆ ಸಿಟ್ಟು ಹತ್ಬಿಡ್ತು ಅಂದರೆ ಏನು ಮಾಡ್ತೀನಿ ಗೊತ್ತಾ? ನಮ್ಮ ಅತ್ತೆ ಮನೆ ಕಂಡಿದ್ಲು ಒಂದಿನ. ಹೋಗ್ಬಿಟ್ಟು ಒಂದು ಅರ್ಧ ಕೂದಲನ್ನ ಹಂಗೆ ಕತ್ತರಿಸಾಕ್ಬಿಟ್ಟೆ. ನಿಮ್ಮ ಅತ್ತೆ ಗೊತ್ತಾಗಲಿಲ್ವಾ ಬೆಳಿಗ್ಗೆ? ಗೊತ್ತಾಯ್ತು. ನಾನು ಕಟ್ ಮಾಡಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತದೆ? ನಾನೇನು ಕಟ್ ಮಾಡಿಲ್ಲಪ್ಪ, ನನಗೆ ಗೊತ್ತಿಲ್ಲಪ್ಪ ಅನ್ನಂಗೆ ಸುಮ್ಮನೆ ಆಗ್ಬಿಟ್ಟೆ. ಹೋಗತ್ಲಾಗಿ ನೀನೇ ಸರಿನೇನೆ. ಆಮೇಲೆ ನೆನ್ನೆ ಅಷ್ಟೇ ನೀನಿಯ ಶಾನೆ ಉರಿಸ್ತಾವಳೆ. ಬಟ್ಟೆ ಎಲ್ಲ ಒಕ್ಕಂಬಿಟ್ಟು ಬಂದು ಹಾಕಿದ್ದೀನಿ, ಯಾರು ಹಾಕಿದ್ದೀನಿ. ನನ್ನ ಸೀರೆ ಪಳಪಳ ಅಂತಿಲ್ಲ. ನನ್ನ ಸೀರೆ ಮಾತ್ರ ನೀನು ಸಂದಕ್ಕೆ ಒಗ್ಯಕ್ಕಿಲ್ಲ. ಎಲ್ಲ ನಿನ್ನೋ ಮಾತ್ರ ಒಕ್ಕಂತೀಯ. ಹಂಗೆ ಹಿಂಗೆ ಅಂತ ಇಷ್ಟುದ್ದ ತೆಗೆದ್ಬಿಟ್ಲ. ನನಗೆ ಯಾಕೋ ನೀನು ಒಮ್ಕೆ ಬಿಡ್ಕೆ ಸಿಟ್ಟದು ಬಿಡ್ತು ನನಗಂತೂ. ಇವಳೇನು ಇಷ್ಟು ಕಷ್ಟಪಟ್ಟು ಬಟ್ಟೆ ಒಕ್ಕಂಬಂದ್ರು ಏನು ಸುಮ್ಮನೆ ಬಿಡೋಕ್ಕಿಲ್ವಲ್ಲ ನಂತ ಕೈಯ ಪಿಯ ಅಂತಾಳೆ ಅಂತ ಹೇಳ್ಬಿಟ್ಟು ನಾನಂತೂ ನಮ್ಮ ಅತ್ತೆದು ಫೇವ್ರೇಟ್ ಇಷ್ಟವಾದ ಒಂದು ಕೆಂಪು ಕಲರ್ ಸೀರೆ ಇತ್ತು. ಆ ಸೀರೆನ ತಗೊಂಡು ಅದೇ ಬಿಕ್ಸುಕಿ ಗೊತ್ತಿದ್ಲಲ್ಲ, ಅದೇ ತಿರ್ಪೆ ಹೆಂಡತಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಮತ್ತೆ ಅಯ್ಯೋ ಸೀರೆ ಹೋಯ್ತು ಅಂತ ಗೊಳಾಡ್ತಾಳಲ್ಲ. ಅವಾಗ ಆಯ್ತದಲ್ಲ ಸರೋಜಿ ಖುಷಿ. ಅಯ್ಯೋ ಆ ಖುಷಿ ಮುಂದೆ ಏನೂ ಇಲ್ಲ ಬಿಡು. ಹಂಗೆ ಉರಿಸ್ಬೇಕು. ಇನ್ನು ಗೊತ್ತಾಗಿಲ್ಲ. ಇನ್ನು ಕೈ ಅನ್ನಬಾರ್ದು, ನಾವೇನು ಮಾತಾಡಬಾರ್ದು. ಅವರಷ್ಟು ಗೌರವ ಇದೆಯಲ್ಲ, ಲಬ ಬಾಬಾ ಬಾಯ್ ಬಿಡ್ಕೋಬೇಕು. ಹಂಗೆ ಮಾಡಬೇಕು. ಇವಾಗ ನೋಡು ನಮ್ಮ ಅತ್ತೆ ಇಷ್ಟೊಂದಾಗಲೇ ಏನಿಯಾ ಲಬ ಅಂತ ಬಾಯ್ ಬಿಡ್ಕೊತಾ ಇದ್ದಾಳೆ ಗೊತ್ತಾ? ಹೌದೇ? ಏನೇನೋ ಐಡಿಯಾ ಮಾಡ್ತೀಯ ನೀನು? ಬಾ ಮತ್ತೆ ನೋಡೋಣ. ಬೇಕಾರೆ ಬಾ ತೋರಿಸ್ತೀನಿ ನಮ್ಮ ಅತ್ತೆ ಹೆಂಗೆ ಬಾಯ್ ಬಿಡ್ಕೊತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇವಾಗ ಅಯ್ಯೋ ಹಾಳಾದರು ನನ್ನ ಸೀರೆನದಿಯೆಲ್ಲ ಹಾಳು ಮಾಡಿ ಬಿಸಾಕಿದ್ರೋ ಏನು ಕತ್ತಿಯೋ ಗೊತ್ತಿಲ್ಲ. ಅಯ್ಯೋ ಶಿವನೇ ಸಂಬ್ಲಿಂಗ, ಎಲ್ಲಿ ನೋಡಿದ್ರು ಸೀರೆ ಕಾಣ್ತಿಲ್ಲ. ಈ ಪೊದ್ದಿ ಎಲ್ಲ ಹಾಳದಿದ್ದೋದ್ಲೋ ಏನೋ. ನನ್ನ ತವ್ರ ಮನೆಯಿಂದ ಕೊಟ್ಟರೆ ಸೀರೆ ಅದು. ಅಯ್ಯೋ ಅನ್ಯಾಯವಾಗಿ ಕಾಣ್ತಾ ಇಲ್ವೇ? ನಾನು ಹೇಳಿಲ್ವಾ ನಮ್ಮ ಅತ್ತೆ ಬಾಯ್ ಬಿಡ್ಕೊತಾಳೆ ಅಂತ ಹೇಳ್ಬಿಟ್ಟು? ಲೇ ಪೊದ್ದಿ ಎಲ್ಲಿ ಹಾಳಾಗೋದೆ? ನನ್ನ ಸೀರೆ ಎಲ್ಲ ಮಡಗದೆ. ಅಯ್ಯೋ ನನಗಂತೂ ಕಾಣ್ತಾನೆ ಇಲ್ವಲ್ಲ ನನ್ನ ಸೀರೆ. ಒಗದ್ಬಿಟ್ಟು ಹಾರಾಕಿರೋ ಸೀರೆಗಳಿಗೆ ನನ್ನ ಸೀರೆನೇ ಇಲ್ವೇ? ರಾತ್ರಿ ನೋಡಿದ್ದೀನಿ, ರಾತ್ರಿ ಇತ್ತು ಅನ್ನಿಸ್ತದೆ. ಇವಾಗ ನೋಡಿದ್ರೆ ಕಾಣೆ ಆಗೋಗ್ಬಿಟ್ಟೈತಲ್ಲಪ್ಪ. ಇದೊಂಥರ ಐಡಿಯಾ ಸಂದಕೈತೆ ಪೊದ್ದಿ. ಸುಮ್ಮನೆ ಇರು. ನಾನು ಹಿಂಗೆ ಮಾಡೋದು. ನನಗೆ ನಮ್ಮ ಅತ್ತೆ ಮೇಲೆ ಸಿಟ್ಟು ಬಂದರೆ ನಾನು ಹಿಂಗೆ ಮಾಡೋದು ನೋಡು. ನಾನು ಹಿಂಗೆ ಮಾಡ್ತೀನಿ ಮತ್ತೆ. ಮಾಡು ಸಂದಕ್ಕೆ ವರ್ಕೌಟ್ ಆಯ್ತದೆ. ಇದೇನು ತಿರುಪಿ ಇಲ್ಲಿಗೆ ಬಂದ್ಬಿಟ್ನಲ್ಲೇ? ಏ ಬಾಮಿ, ಇದೇ ಮನೆ ಬಾಯಿಲಿ. ಅಯ್ಯೋ ನಮ್ಮ ಅತ್ತೆ ಸೀರೆನ ಉಟ್ಕೊಂಡು ಬಂದ್ಬಿಟ್ಟವಳಲ್ಲ ಇವಳು ಬಿಲಾಲಿ. ಹೌದೇನೆ? ಇದೇ ಮನೆ ಇವರೇ ಕೊಟ್ಟಿದ್ದು ಬಾಯಿಲಿ. ಅಕ್ಕ ಲೋತಿರ್ಪೆ ಬೆಳಗ್ಗೆಯಿಂದ ನಾನೇ ತಿಂದಿಲ್ಲ. ಸುಮ್ಮನೆ ಹೋಗ್ಲಾ, ನೀವು ಬ್ಯಾರೆ ಕೊಡಕ್ ಬ್ಯಾರೆ ನೀನಿಯಾ ಬಂದ್ಬಿಡ್ತಾರೆ. ಇಲ್ಲೇನು ಮಾಡಾಕಿಲ್ಲ. ನನ್ನ ಸೊಸೆ ಮನೆಯಾಳಿ ಏನು ಮಾಡೇ ಇಲ್ಲ. ಅಯ್ಯೋ ಅಕ್ಕ, ಅದು ನಾನು ಅನ್ನ ಸಾರು ಕೇಳಕ್ ಬರಲಿಲ್ಲ ಕಣಕು. ಅದು ನಾನು ನನ್ನ ಹೆಂಡತಿ ಅದಕ್ಕೆ ಬರಲಿಲ್ಲ. ಈ ಸೀರೆ ಲೇ ಪೊದ್ದಿ ಈಗ ಬಾಯ್ ಬಿಟ್ರೆ. ಅಯ್ಯೋ ಅದೇ ವಿಚಾರ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನೆನ್ನೆ ನಿಮ್ಮ ಸೊಸೆ ಅದೇ ಪೊದ್ದಕ್ಕ ಸೊಸೆ ಒಂದು ಸೀರೆ ಕೊಡ್ಲು. ತಗೊಂಡೋಗಪ್ಪ ತಿರ್ಪೆ, ನೀನು ಎಂಡ್ರು ಕೊಡು ಅಂತ ಹೇಳ್ಬಿಟ್ಟು ಕೊಟ್ಲು ಸೀರೆಯ. ಅಯ್ಯೋ ತಿರ್ಪೆ ಇಟ್ನಲ್ಲೇ ಫಿಟ್ಟಿಂಗ ಏನೇ ಮಾಡೋದು? ಏನು ನನ್ನ ಸೊಸೆ ನೆನ್ನೆ ಈ ಸೀರೆನ ನಿಮಗೆ ಕೊಟ್ಲಾ? ಸೀರೆ ಕೊಟ್ಟೈತೆ ಪೊದ್ದಕ್ಕ.
ಆದ್ರೆ ಬ್ಲೌಸ್ ಏನು ಕೊಟ್ಟಿಲ್ಲ. ನಾನು ನನ್ನ ಹೆಂಡತಿ ತಿರುಪೆ ಸಂಗುದ್ದು ಉದ್ಘಾಟನೆಗೆ ಹೋಗ್ಬೇಕಿತ್ತು. ನನ್ನ ಹೆಂಡ್ರು ಈ ಸೀರೆ ಉಟ್ಕೊಂಡು ಸಣ್ಣ ಕಾಣಿಸ್ತಾ ಇದ್ಲು. ರೀ ಮ್ಯಾಚಿಂಗ್ ಬ್ಲೌಸ್ ಇದ್ರೆ ಸಣ್ಣಕ್ಕಿರೋದು ರೀ ಅಂತ ಹೇಳಿದ್ಲು. ನಾನು ಅದಕ್ಕೆ ಅಯ್ಯೋ ನಮಗೆ ಸೀರೆ ಕೊಟ್ಟಿರ್ಬೇಕಾದ್ರೆ ಬ್ಲೌಸ್ ಮಾಡಿಕೊಂಡು ಅವ್ರು ಇನ್ನೇನು ಮಾಡ್ತಾರೆ, ಬಾ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರೋಣ, ಕೇಳಿದ್ರೆ ಕೊಡ್ತಾರೆ, ಭಾಳ ಒಳ್ಳೆ ಮನೆತನ ಅವ್ರದ್ದು ಅಂತ ಹೇಳ್ಬಿಟ್ಟು ಬಂದೆ. ಅಕ್ಕ ಈ ಸೀರೆದು ಮ್ಯಾಚಿಂಗ್ ಬ್ಲೌಸ್ ಕೊಟ್ಬಿಟ್ರೆ ಹಂಗೆ ತಕೊಂಡು ಹಾಕೊಂಡು ಹೊಂಟು ಬಿಡ್ತೀವಿ ಕಣಕ್ಕ ಫಂಕ್ಷನ್ಗೆ. ಮನೆಯಾಳ ಬಿದ್ರಿ ಕಂತ್ರಿ ಸೊಸೆ ನೀನು ನನ್ನ ಸೀರೆನ ಈ ತಿರುಪೆ ಕೊಟ್ಬಿಟ್ಟು ಬೆಳಿಗ್ಗೆ ಒಂದು ಕಿತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀಯಲ್ಲೇ. ನೀನು ಇವತ್ತು ಬಿಡ್ತೀನಿ ಅಂತ ಅನ್ಕೊಂಡ, ನಿನ್ನ ಬಿಡಕ್ಕಿಲ್ಲ, ನಿನ್ನಂತೂ ಬಿಡಕ್ಕಿಲ್ಲ. ಓಯ್ ಪದಕ ಇಲ್ಲಿದೆಯಾ? ಏ ಪದಕ ನೀ ಸೀರೆ ಕೊಟ್ಟಿದ್ದಲ್ಲ ನೆನ್ನೆ ನೋಡಿ, ನಾನು ಎರಡು ಉಟ್ಕೊಂಡವಳೆ ಎಷ್ಟು ಹೊಗಳುತ್ತಾವಳು ಗೊತ್ತೇ ನಿಮ್ಮನ್ನ. ಅಯ್ಯೋ ಹೊಗಳಿ 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 ಎಂದು ಹೊಗಳುತ್ತಿದ್ಲು. ಅಕ್ಕ ಆ ಸೀರೆದು ಒಂದು ಬ್ಲೌಸ್ ಕೊಡಕ್ಕ, ಬ್ಲೌಸ್ನ ನಾನು ಏನಾರ ಹಾಕಬೇಕು ಅಂತ ಹೇಳ್ತಿದ್ಲು. ಇನ್ನೇನಕ್ಕ ಈ ಪಾಟಿ ದೊಡ್ಡ ಸೀರೆನೇ ಕೊಟ್ಟಿದ್ಯಂತೆ, ಇನ್ನೊಂದು ಬ್ಲೌಸ್ ಕೊಡಕ್ಕೆ ಏನಕ್ಕ, ಬ್ಲೌಸ್ ಕೊಟ್ಬಿಟ್ರೆ ನಾನು ಏನ್ರು ಹಾಕೊಂಡು ಹಂಗೆ ನೀ ಫಂಕ್ಷನ್ಗೆ ಹೋಯ್ತೀವಿ ಕಣಕ್ಕ. ಒಂದು ತಿರುಪೆ ಈ ಊರಾಗ ಎಲ್ರು ಕಂಜೂಸು ಕಣಕ್ಕ, ಯಾರನ್ನೂ ಕೊಡಕ್ಕಿಲ್ಲ ಕಣಕ್ಕ, ಯಾರು ಒಂದು ಜಾಕೆಟ್ ಪೀಸು ಕೊಡಕ್ಕಿಲ್ಲ. ನೀನೇನಿಯ ಎಂಥ ಸಂದಕ್ಕಿರೋ ಸೀರೆ ಕೊಟ್ಟಿದ್ಯಾ ಅಂತ ಹೇಳಿದ್ರೆ ಯಪ್ಪ ಯಾರು ಕೊಡಕ್ಕಿಲ್ಲ ಊರಾಗೆ. ತಿರುಪೆ ಸುಮ್ಮನೆ ಹೋಗ್ಲಾ ಈಗ? ಏ ಪರವಾಗಿಲ್ಲ ಕೊಡ್ಬೋದಕ್ಕೋ. ಏನೇ ಮನೆಯಾಳ ಸೊಸೆ, ನನ್ನ ತವ್ರ ಮನೆಯವ್ರು ಕೊಟ್ಟಿರಾ ಕಾಸ್ಟ್ಲಿ ಸೀರೆನ ತಕೊಂಡು ಈ ತಿರುಪೆಗೆ ಕೊಟ್ಬಿಟ್ಟಿದ್ಯೇನೆ ರೀ. ಬ್ಲೌಸು ಬೇಡ ಏನು ಬೇಡ, ಓಡ್ ಬರ್ರಿ, ಆಮೇಕಿಂದ ಉಟ್ಕೊಂಡ್ರೆ ಸೀರೆನೂ ಕಿತ್ಕೊಂಡ್ಬಿಡ್ತಾರೆ. ಅತ್ತೆ ಸೊಸೆ ಜಗಳ ಶುರು ಆಯ್ತದೆ, ಬನ್ರಿ ಬನ್ರಿ, ಓಡು ಓಡು ಓಡು. ಏನೇ ನನ್ನ ತವ್ರ ಮನೆಯವ್ರು ಕೊಟ್ಟಿರೋ ಸೀರೆನ ತಿರುಪೆ ಕೊಟ್ಟಿದ್ಯಲ್ವೇನೆ? ಅತ್ತೆ ಅದು 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 ನನಗೆ ಕಲ್ಲ ಕಾಣಿಸ್ಲಿಲ್ಲ ಕಣತ್ತೆ. ನಂದು ಒಂದು ಸೀರೆ ಇಂಥದೇ ಇತ್ತಲ್ಲ, ಕೊಡಕ್ ಹೋಗಿ ನಿಮ್ದನ್ನ ಎಲ್ಲ ಮಿಸ್ ಆಗಿ ಕೊಟ್ಬಿಟ್ಟಿದ್ದೀನಿ ಅನ್ನಿಸ್ತದೆ ಕಣತ್ತೆ. ಮಿಸ್ ಆಗಿ ಕೊಟ್ಬಿಟ್ಟಿದ್ಯಾ? ಅದು ನೀನು ಲೇ, ನಿನ್ನ ಆಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ. ಮನ್ಯಾಳಿ ಕಿತ್ತೋದು ಮನ್ಯಾಳಿ. ಈ ಪದ್ದಿ ಪಿಲಾನ್ಗಿನ ನಾನು ಈಚೆ ಕಡೆ ನಿಂತ್ಕೊಂಡು ಲಬ 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 ಅಂತ ಬಾಯಿ ಪಡ್ಕೊಳ್ಳೋದೆ ಎಷ್ಟೋ ವಾಸಿ. ಏನು ಮಾತಾಡಕ್ಕಿಲ್ಲ, ಸುಮ್ಮನೆ ಬಿಟ್ರೆ ಇಂಥ ಕಂತ್ರಿ ಕೆಲಸನೇ ಅಲ್ವಾ ನೀನು ಮಾಡೋದು? ಬಾ ಆಯ್ತು ಬಾ, ನಿಮ್ಮ ಅಮ್ಮಂಗು ನಿಮ್ಮ ಅಪ್ಪಂಗು ಎಲ್ಲರಿಗೂ ಫೋನ್ ಹಾಕಿ ಇಂಥ ಕಂತ್ರಿ ಕೆಲಸ ಮಾಡಿದ್ಯಾ ಅಂತ ಹೇಳಿ. ನಿನ್ನ ಕೈಯಾರೆ ನೀನು ನಂಗೆ 4 ರೇಷ್ಮೆ ಸೀರೆ ತಕ್ಕಡ್ಲಿಲ್ಲ. ನಾನು ನಿಮ್ಮ ಅತ್ತೆನೇ ಎಲ್ಲ ಬದಲಾಯಿಸ್ಕೊಬಿಡು, ನಿಮ್ಮ ಅತ್ತೆನೇ ನೀನು ಬೇಕಾದ್ರೆ. ಮನೆಯಾಳಿ ಅಯ್ಯೋ ಅತ್ತೆ ಎಲ್ಗೆ ಓಡೈತ್ಯಾ? ಮನೆಯಾಳಿ ಎಲ್ಗೊಡೈತ್ಯಾ? ಬತ್ತಿ ಅಲ್ವಾ ಸಾಯಂಕಾಲಕ್ಕೆ ಮನೆಗೆ? ಆವಾಗ ಮಾಡ್ತೀನಿ ನಿನಗೆ, ಸರಿಯಾಗಿ ಮಾಡ್ತೀನಿ ಬಾವಾಗ. ಇತ್ತೋದು ಮನೆಯಾಳಿ ನನ್ನ ಸೀರೆನೇನಿಯಾ ಬಿಕ್ಸೋಕಿ ಕೊಟ್ಬಿಟ್ಟು ಸಂದಕ್ಕಿರೋ ಸೀರೆ ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ಟೆ ಅಲ್ವಾ? ಬಾ ಇವತ್ತು ಮನೆಗೆ ಐತೆ, ನಿನ್ನ ಗಂಡನ ಕೈಯಾಗೂ ಮಾಡಿಸ್ತೀನಿ, ಬರ್ಲಿ ನನ್ನ ಮಗ ನ್ಯಾಯ ಕಲಾಕಿಸ್ತೀನಿ. ಐತೆ ನಿನಗೆ ಸೇರ್ ತೀರಿಸ್ಕೊಳಕ್ಕೆ ಏನೇನೋ ಮಾಡ್ತಾಳೆ ಕಂತ್ರಿ. ಇವಳು ನೋಡಿದ್ರೆ ಗೊತ್ತಾಯ್ತಾ ಇತ್ತು ನನಗೆ, ನಾವಿನ್ನೂ ಎಷ್ಟು ಸೀರೆ ನಿಂಗೆ ನೀ ಅವರು ಇವ್ರಿಗೂ ದಾನ ಮಾಡಿಲ್ಲ ಈ ಮೊಳ್ಳಿ ಅಂತ ಹೇಳ್ಬಿಟ್ಟು. ಏನೋ ನನ್ನ ಸೊಸೆ ಪಾಪ ಭಾಳ ಒಳ್ಳೆಯವಳು ಅಂತ ಅನ್ಕೋತಾ ಇದ್ರೆ ಮಾಡೋದೆಲ್ಲ ಇಂಥ ಕಂತ್ರಿ ಕೆಲಸ ನೀನು ಈ ಮನೆಯಾಳಿ ಮಾಡೋ ಕೆಲಸಗಳೆಲ್ಲನೂ. ಇವಳು ಮತ್ತಿಷ್ಟು ಬೆಂಕಿ ಹಾಕ.